ನನ್ನ ಕಂಪ್ಲೇಂಟು ಫೋರೆನ್ಸಿಕ್ ರಿಪೋರ್ಟು ತರಿಸ್ತೀನಿ. ನಿಮ್ಗೆ ಎಲ್ಲಿಂದ ಬಂತಂತ ನೀವು ಹೇಳಿ, ಅವ್ರು ಮಾತಾಡಿದಾರ ಇಲ್ಲ ಅಂತ ನಾನು ಹೇಳ್ತೀನಿ. ಒಂದು ಕಂಪ್ಲೇಂಟ್ ಕೊಡಿ. ಸುಮ್ಮನೆ ಈಗ ಎಲ್ಲನೂ ಇದು ಯಾವುದೋ ಒಂದು ಆಡಿಯೋ ಸಿಕ್ಕಿದೆ ಅಂದ್ಬಿಟ್ಟು ಅವ್ರು ಹೇಳೋದು, ಅದಕ್ಕೆ ನಾವು ರಿಯಾಕ್ಟ್ ಮಾಡೋದು. ಈಗ ನಾರಾಯಣ ಸ್ವಾಮೀಜಿ ಚಲವಾದಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೌದಾ? ಕೂಡ ಕೇಳಿ, ನನಗೆ ನಮ್ಮ ಎಲ್ಡರ್ ಬ್ರದರ್ ಅಲ್ಲ ಸರ್, ಏನು ಗೊತ್ತಿಲ್ಲ. ಈಗ ನೀವು ಹೇಳಿದ್ಮೇಲೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾನೇ ಹೋಮ್ ಮಿನಿಸ್ಟರು. ಅವ್ರು ಹೇಳಿದ್ದನ್ನು ನಾನು ಗಂಭೀರವಾಗಿ ತೊಗೊಬೇಕು. ವೈರಲ್ ಆಡಿಯೋ ಪ್ರಕರಣದಲ್ಲಿ ದೂರು ನೀಡುವಂತೆ ಸವಾಲು ಹಾಕಿದ್ದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಚಲವಾದಿ ನಾರಾಯಣಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಕೇವಲ ದೂರು ಕಾಯುತ್ತಾ ಕೂರಲು ನೀವೇನು ಗೃಹ ಸಚಿವರು ಅಥವಾ ಅನ್ಫಿಟ್ ಗೃಹ ಸಚಿವರು ಹೀಗಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಒಂದು ವೇಳೆ ನಾನು ದೂರು ಕೊಟ್ಟರೆ ತಕ್ಷಣವೇ ತೆಗೆದುಕೊಂಡು ನೀವು FIR ಹಾಕ್ತೀರಾ? ಯಾರೋ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂತ ಕಾಯ್ತಾ ಕೂರುವುದಾದರೆ ಯು ಆರ್ ಅನ್ಫಿಟ್ ಟು ಬಿ ದ ಹೋಮ್ ಮಿನಿಸ್ಟರ್ ಹೀಗಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಅವರ ಬ್ರದರ್ ಹೇಳಿಕೆಗೂ ಕೂಡ ಪ್ರತಿಕ್ರಿಯಿಸಿದ ಚಲವಾದಿ, ನೀವು ಮೊದಲಿಗೆ ಗೃಹ ಸಚಿವರಾಗಿ ಉತ್ತಮ ಕೆಲಸವನ್ನು ಮಾಡಿ, ಆಮೇಲೆ ನಾನು ನಿಮ್ಮನ್ನ ಬ್ರದರ್ ಅಂತ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಟಾಂಗ್ ಕೊಟ್ಟರು. ಹೋಮ್ ಮಿನಿಸ್ಟ್ರು ಯಾವುದೇ ವಿಷಯ ಬಂದ ತಕ್ಷಣವೇ ಅದರ ಸತ್ಯಾಸತ್ಯತೆಗಳನ್ನು ಅರಿತುಕೊಳ್ತಕ್ಕಂಥ ಪ್ರಜ್ಞಾವಂತಿಕೆಯನ್ನು ಪ್ರದರ್ಶನ ಮಾಡಬೇಕು. ನಾವು ನಮ್ಮ ಗಮನಕ್ಕೆ ಬಂದಿದ್ದನ್ನು ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಮೀಡಿಯಾ ಮೂಲಕ ಮಾಡ್ತೇವೆ, ಇಲ್ಲ ಏನೋ ಒಂದು ಮಾಡ್ತೇವೆ. ನಿಮ್ಮ ಗಮನಕ್ಕೆ ಬಂದಾಗ ಅದನ್ನು ತಗೊಳ್ಬೇಕು. ಅದನ್ನು ನಮ್ಮ ಬ್ರದರು ನನಗೆ ಕಂಪ್ಲೇಂಟ್ ಕೊಡ್ಬೇಕು. ನಿಮ್ಗೆ ಯಾರು ಕಂಪ್ಲೇಂಟ್ ಕೊಡ್ತಾರ್ರಿ? ಪೊಲೀಸ್ ಸ್ಟೇಷನ್ ಇರ್ತದೆ ಕೊಡೋಕ್ಕೆ. ಏನು ನೀವೇನು ಕಂಪ್ಲೇಂಟ್ ತಗೊಳಕ್ಕೆ ಮಾತ್ರ ಇದು FIR ಮಾಡೋರು ನೀವೇನಾ? ನಿಮಗೆ ಅಧಿಕಾರ ಇದೆಯಾ? ಯು ಹ್ಯಾವ್ ನೋ ರೈಟ್ಸ್. ಕಂಪ್ಲೇಂಟ್ ಕೊಡೋದು ಎಲ್ಲಿ ಕೊಡಬೇಕು, ಯಾರು ಕೊಡಬೇಕು ಅದು ಕೊಡ್ತಾರೆ. ಆದರೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಹೇಳ್ರಿ, ಇಟ್ ಈಸ್ ಅ ಟಾಕ್ ಆಫ್ ದಿ ಟೌನ್. ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದಾಗಿನಿಂದ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಪ್ರಿಯಾಂಕ್ ಖರ್ಗೆರವರ ಸಂಬಂಧ ಹಾವು ಮುಗಿಸಿಯಂತೆ ಆಗಿದೆ. ಹೀಗೆ ಅನ್ನುವುದು ರಾಜಕೀಯ ವಲಯದಲ್ಲಿ ಇರುವಂತಹ ಮಾತಾಗಿದೆ. ಇದೀಗ ಆರಂಭವಾಗಿರುವಂತಹ ವಾಕ್ಸಮರ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡಬೇಕಾಗಿದೆ.